ನಮಸ್ಕಾರ ಸ್ನೇಹಿತರೆ, ಮ್ಯಾಥ್ಸ್ ಗುರುಕುಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದಲ್ಲಿ PC ಬಂಪರ್ ಆಫರ್ ನೇಮಕಾತಿ ಬಂದಿದೆ ಸ್ನೇಹಿತರೆ. ಸೊ ಟೋಟಲ್ ಪೋಸ್ಟ್ ಬಂದುಬಿಟ್ಟು RPC ಅವರಿಗೆ RPC ಅಂದರೆ ಟೋಟಲ್ ಪೋಸ್ಟ್ ಬಂದುಬಿಟ್ಟು 3395 ಪೋಸ್ಟು ಮತ್ತು HK ರೀಸನ್ಗೆ ಬಂದುಬಿಟ್ಟು 596 ಪೋಸ್ಟು. ಸೊ ಟೋಟಲ್ ಪೋಸ್ಟ್ ಬಂದುಬಿಟ್ಟು 3991 ಪೋಸ್ಟು. ಇದು ನಿಮಗೆ ಒಂದು ಸುದೀರ್ಘವಾದ ಸುವರ್ಣ ಅವಕಾಶ ಸ್ನೇಹಿತರೆ. ಯಾರ್ದು ಕನಸು PC ಆಗಬೇಕು, ಪೊಲೀಸ್ ಕಾನ್ಸ್ಟೇಬಲಲ್ಲಿ ಸೇರ್ಕೋಬೇಕಂತಿದೆ, ಅವರು ಈ ಎಕ್ಸಾಮ್ನ ತಪ್ಪದೇ ಟ್ರೈ ಮಾಡಿ. ನಾವು ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಷ್ಟು ಪೋಸ್ಟ್ ಇದ್ದಾವೆ, ಯಾರ್ಯಾರು ಅಪ್ಲೈ ಮಾಡ್ಬೋದು, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಏನು, ಎಷ್ಟು ಹೈಟ್ ಇರಬೇಕು, ಎಷ್ಟು ಚೆಸ್ಟ್ ಇದು ಮುಂದೆ ಆಗಬೇಕು, ಎಲ್ಲದನ್ನು ಇದರಲ್ಲಿ ನೋಡೋಣ. ಮತ್ತು ಎಷ್ಟು ಸ್ಯಾಲರಿ ಕೊಡ್ತಾರೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾವು ಮಾಹಿತಿ ಪಡೆಯೋಣ ಸ್ನೇಹಿತರೆ. ಬನ್ನಿ. ಸೊ ಮೊದಲಿಗೆ ಬಂದುಬಿಟ್ಟು ಇದು ಟೋಟಲ್ ಪೋಸ್ಟ್ ಬಂದುಬಿಟ್ಟು 3395. ಇದು ಯಾರಿಗೆ ಅಂತ ಸ್ನೇಹಿತರೆ? RPC ಅವರಿಗೆ. ಸೊ RPC ಅಂದರೆ ಏನು? ನಾವು ಕರ್ನಾಟಕದಲ್ಲಿ ಯಾರೇ ಆಗಿದ್ದರೂ, ಕರ್ನಾಟಕ ನಿವಾಸಿ ಆಗಿದ್ದರೂ ಅವ್ರು ಈ ಪೋಸ್ಟನ್ನು ಅಪ್ಲೈ ಮಾಡ್ಬೋದು. ಟೋಟಲ್ ಪೋಸ್ಟ್ ಬಂದುಬಿಟ್ಟು ಎಷ್ಟು? 3395 ಸ್ನೇಹಿತರೆ. ಕ್ಯಾಟಗರಿ ವೈಸ್ ಅಂದರೆ ಬ್ರೇಕಪ್ ಬಂದುಬಿಟ್ಟು ಮೇಲ್ ಅಂದರೆ ಹುಡುಗರಿಗೆ ಎಷ್ಟು ಪೋಸ್ಟ್ ಇದ್ದಾವೆ? 2266. ಹಾಗೆ ಫಿಮೇಲ್ಗೆ 755. ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್. ಸೊ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟಲ್ಲಿ ಮೇಲ್ಗೆ 257, ಹಾಗೆ ಫಿಮೇಲ್ಗೆ 82, ಮತ್ತು ಥರ್ಡ್ ಜೆಂಡರ್ ಅವರಿಗೆ 35 ಪೋಸ್ಟ್. ಈ ಟೋಟಲ್ ಪೋಸ್ಟ್ ಬಂದುಬಿಟ್ಟು 3395 ಪೋಸ್ಟ್ ಸ್ನೇಹಿತರೆ. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು HK ರೀಜನ್ ಅವರಿಗೆ. ಏನು? HK ರೀಜನ್ ಅವರಿಗೆ. ಸೊ HK ರೀಜನ್ ಅಂದರೆ ಕಲ್ಯಾಣ ಕರ್ನಾಟಕ ರೀಜನ್. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲ್ ಪೋಸ್ಟು 596. ಸೊ ಟೋಟಲ್ ಪೋಸ್ಟ್ ಬಂದುಬಿಟ್ಟು ಸ್ನೇಹಿತರೆ 596. ಅದರಲ್ಲಿ ಮೇಲ್ಗೆ ಎಷ್ಟಿರುತ್ತೆ? 398, ಫಿಮೇಲ್ಗೆ 133. ಅದೇ ಸರ್ವಿಸ್ ಕ್ಯಾಂಡಿಡೇಟ್ಸ್ಗೆ 46 ಪೋಸ್ಟು, ಮತ್ತು ಸರ್ವಿಸ್ ಕ್ಯಾಂಡಿಡೇಟ್ಸ್ ಫಿಮೇಲ್ಗೆ 14 ಪೋಸ್ಟು. ಸೊ ಥರ್ಡ್ ಜೆಂಡರ್ಗೆ 5 ಪೋಸ್ಟು. ಸೊ ಟೋಟಲ್ ಪೋಸ್ಟ್ ಬಂದುಬಿಟ್ಟು 596 ಪೋಸ್ಟ್ ಸ್ನೇಹಿತರೆ. ಇದೊಂದು ಒಳ್ಳೆ ಸುವರ್ಣಾವಕಾಶ ಅಂತ ನೀವು ಇದರ ಸದುಪಯೋಗ ಪಡಿಸಿಕೊಳ್ಳಿ ಸ್ನೇಹಿತರೆ. ಸೊ ಇದರಲ್ಲಿ ಯಾರೆಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲದನ್ನು ನಾವು ಇಲ್ಲಿ ನೋಡೋಣ ಸ್ನೇಹಿತರೆ. ಇವಾಗ ನಾವು ಪೊಲೀಸ್ ಕಾನ್ಸ್ಟೇಬಲ್ನ ಇದು ಪೋಸ್ಟ್ನ ಅಪ್ಲೈ ಮಾಡ್ತೀವಿ. ಸೊ ಇದರದ್ದು ಸ್ಯಾಲರಿ ಎಷ್ಟು ಅಂತ ನಿಮಗೆ ಕುತೂಹಲ ಆಗಿರಬೇಕು. ಸೊ ಸ್ಯಾಲರಿ ಬಂದುಬಿಟ್ಟು ನೋಡಿ ಸ್ನೇಹಿತರೆ, ಸ್ಯಾಲರಿ ಬಂದುಬಿಟ್ಟು 37,500ರಿಂದ 76,100 ರೂಪಾಯಿವರೆಗೆ ನಿಮಗೆ ಸಿಗುತ್ತೆ. ಸೊ ಈ ಪೋಸ್ಟನ್ನು ಯಾರು ಅಪ್ಲೈ ಮಾಡಬೇಕಂದ್ರೆ ಕನಿಷ್ಠ ಅವ್ರದ್ದು ವಿದ್ಯಾರ್ಹತೆ PUC ಅಥವಾ ಅಂದರೆ 12th ಪಾಸ್ ಆಗಿರಬೇಕು. ಅವರು ಅಂಥ ಸ್ಟೂಡೆಂಟ್ಸು ಈ ಪೋಸ್ಟನ್ನು ಅಪ್ಲೈ ಮಾಡಬೇಕು. ಸೊ ಮಿನಿಮಮ್ ಕ್ವಾಲಿಫಿಕೇಷನ್ ಎಷ್ಟು? PUC ಅಥವಾ 12th ಪಾಸ್, ಅಂದರೆ ಎರಡು ಒಂದೇ, PUC ಆರ್ 12th ಪಾಸ್. ಓಕೆ. ಸೊ ಏಜ್ ಲಿಮಿಟ್ ಬಂದುಬಿಟ್ಟು ಈ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಸ್ನೇಹಿತರೆ ಏನು? ಸೊ ಏಜ್ ಲಿಮಿಟ್ ಬಂದುಬಿಟ್ಟು ಜನರಲ್ ಅವರಿಗೆ 18 to 13 ಇಯರ್ಸ್, 18 to 33 ಇಯರ್ಸು. ಸೊ ಜನರಲ್ಗೆ ಬಂದುಬಿಟ್ಟು 18 to 33 ಇಯರ್ಸ್. ಸೊ ರಿಮೈನಿಂಗ್ ಕ್ಯಾಟಗರಿ SC ST ಕ್ಯಾಟಗರಿ 1, 2A 2B 3A 3B. ಸೊ ಅವರಿಗೆ ಎಷ್ಟು ಅಂದರೆ ಅಪ್ ಟು 35 ಇಯರ್ಸ್. ಸೊ ಇಲ್ಲಿ 2 ಇಯರ್ಸು ರಿಯಾಯಿತಿ ಕೊಟ್ಟಿದ್ದಾರೆ. ಓಕೆ. ಮತ್ತು ಟ್ರಿಬ್ಯುನಲ್ ಕ್ಯಾಂಡಿಡೇಟ್ಸ್ ಅವರಿಗೆ ಅಪ್ ಟು 38 ಇಯರ್ಸ್. ಟ್ರಿಬ್ಯುನಲ್ ಕ್ಯಾಂಡಿಡೇಟ್ಗೆ ಎಷ್ಟು ಸ್ನೇಹಿತರೆ? ಅಪ್ ಟು 38 ಇಯರ್ಸ್. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನಿರಬೇಕು? ಇವಾಗ ಇದನ್ನು ಪೋಸ್ಟಲ್ಲಿ ಅಪ್ಲೈ ಮಾಡಬೇಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನಿರಬೇಕು? ಸೊ ಮೇಲ್ ಅವರಿಗೆ ಅಂದರೆ ಹುಡುಗರಿಗೆ ಸಪ್ರೇಟು, ಹುಡುಗಿಯರಿಗೆ ಸಪ್ರೇಟು. ಸೊ ಹುಡುಗರದು ಕನಿಷ್ಠ ಹೈಟು ಎಷ್ಟಿರಬೇಕಂದ್ರೆ 168 ಸೆಂಟಿಮೀಟರ್. ಸೊ ಕನಿಷ್ಠ ಹೈಟ್ ಎಷ್ಟಿರಬೇಕು ಸ್ನೇಹಿತರೆ? 168 ಸೆಂಟಿಮೀಟರ್. ಓಕೆ. ಅಂದರೆ ನೆಕ್ಸ್ಟು ಚೆಸ್ಟ್ ಎಷ್ಟಿರಬೇಕು? ಚೆಸ್ಟ್ ಬಂದುಬಿಟ್ಟು 86 ಸೆಂಟಿಮೀಟರ್. ಚೆಸ್ಟ್ ಬಂದುಬಿಟ್ಟು 86 ಸೆಂಟಿಮೀಟರ್. ಸೊ ಮಿನಿಮಮ್ 86 ಸೆಂಟಿಮೀಟರ್ ಇರಬೇಕು, ಮತ್ತು ಎಕ್ಸ್ಪೆನ್ಷನ್ ಮಾಡುವಾಗ ಅದು 5 ಸೆಂಟಿಮೀಟರ್ ಇರಬೇಕು ಸ್ನೇಹಿತರೆ. ಅದೇ ಫಿಮೇಲ್ಗೆ ಬಂದುಬಿಟ್ಟು ಅಂದರೆ ಹುಡುಗಿಯರಿಗೆ ಬಂದುಬಿಟ್ಟು ಕನಿಷ್ಠ ಹೈಟು 157 ಸೆಂಟಿಮೀಟರ್. ವೇಟ್ ಎಷ್ಟಿರಬೇಕು ಸ್ನೇಹಿತರೆ? 45 kg ಹುಡುಗಿಯರಿಗೆ ಬಂದುಬಿಟ್ಟು. ಅದೇ ಟ್ರಿಬ್ಯುನಲ್ ಮೇಲ್ಗೆ ಬಂದುಬಿಟ್ಟು ಹೈಟು 155 ಸೆಂಟಿಮೀಟರ್. ಓಕೆ. ಆಮೇಲೆ ಟ್ರಿಬ್ಯುನಲ್ ಫಿಮೇಲ್ಗೆ ಬಂದುಬಿಟ್ಟು ಹೈಟು ಕನಿಷ್ಠ 150 ಸೆಂಟಿಮೀಟರ್ ಇರಬೇಕು ಸ್ನೇಹಿತರೆ. ಓಕೆ. ಮತ್ತು ಹುಡುಗಿಯರಿಗೆ ಹುಡುಗಿಯರಿಗೆ ಯಾರು? ಫಿಮೇಲ್. ಓಕೆ. ಸೊ ಫಿಮೇಲ್ಗೆ ಬಂದುಬಿಟ್ಟು ಚೆಸ್ಟು ಕನಿಷ್ಠ 75 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆನ್ಷನು 5 ಸೆಂಟಿಮೀಟರ್ ಆಗಬೇಕು, ಅಂದರೆ 80 ಸೆಂಟಿಮೀಟರ್ ಆಗುತ್ತೆ ಇಲ್ಲಿ.
ಸೊ ಈ ಪೋಸ್ಟ್ಗೆ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಎಷ್ಟು, ಇವಾಗ ನಿಮ್ಮ ಮನಸ್ಸಲ್ಲಿ ಅಪ್ಲಿಕೇಶನ್ ಫೀಸ್ಟು ಎಷ್ಟು ಅಂತ. ಸೊ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ 2A 2B 3A 3B ಕ್ಯಾಟಗರಿಯವರಿಗೆ 750 ರೂಪಾಯಿ. ಸೊ ಜನರಲ್ 2A 2B 3A 3B ಈ ಕಾಸ್ಟ್ ಅವರಿಗೆ ಟೋಟಲ್ ಫೀಸ್ ಬಂದುಬಿಟ್ಟು 750 ರೂಪಾಯಿ. ಹಾಗೆ SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಥರ್ಡ್ ಜೆಂಡರ್ ಅವರಿಗೆ 500 ರೂಪಾಯಿ ಸ್ನೇಹಿತರೆ. ಇದು ಎಕ್ಸಾಮ್ ಹೇಗಿರುತ್ತೆ ನೆಕ್ಸ್ಟ್ ಇವಾಗ. ಸೊ ಇದು ಎಕ್ಸಾಮು ರಿಟರ್ನ್ ಆಗಿರುತ್ತೆ ಸ್ನೇಹಿತರೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮಲ್ಲಿ ಟೋಟಲ್ ಕ್ವಶನ್ಸು ಎಷ್ಟು ಕೇಳ್ತಾರೆ ಅಂದರೆ ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 100 ಕ್ವಶನ್, ಪ್ರತಿಯೊಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 100 ಮಾರ್ಕ್ಸು. ನಿಮಗೆ ಎಷ್ಟು ನಿಮಿಷ ಕೊಡ್ತಾರೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ? 90 ನಿಮಿಷ. ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲು ನೀವು ಒಂದು 10 ಕ್ವಶನ್ನ ಅಟೆಂಡ್ ಮಾಡಿರ್ತೀರ ಸ್ನೇಹಿತರೆ. 10 ಕ್ವಶನಲ್ಲಿ ನಿಮ್ಮದು 6 ಕ್ವಶನು ಇದು ಟೋಟಲ್ ಕ್ವಶನ್ ಬಂದುಬಿಟ್ಟು. ಸೊ ಟೋಟಲ್ ಕ್ವಶನ್ ಓಕೆ. ಸೊ ಟೋಟಲ್ ಕ್ವಶನ್, ಈ ಟೋಟಲ್ ಕ್ವಶನಲ್ಲಿ ನಿಮ್ಮದು ಕರೆಕ್ಟ್ ಎಷ್ಟಿರುತ್ತೆ? ಕರೆಕ್ಟ್ ಸಪೋಸು ಕರೆಕ್ಟು 6 ಕ್ವಶನ್ ಇದೆ ಅಂತ ಅಂದ್ಕೊಳ್ಳಿ, ರಾಂಗು 4 ಕ್ವಶನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ 6 ಕ್ವಶನ್ಗೆ 6 ಮಾರ್ಕ್ಸ್ ಬಂತು ಸ್ನೇಹಿತರೆ, 6 ಕ್ವಶನ್ಗೆ 6 ಮಾರ್ಕ್ಸ್ ಬಂತು. ಬಟ್ 4 ಕ್ವಶನ್ಗೆ ಎಷ್ಟು? ನೆಗೆಟಿವ್ 0.25 ಮಾರ್ಕ್ಸ್ ಆಗ್ತಿದೆ ಅಂತೆ. ಸೊ ನೆಗೆಟಿವ್ 0.25 ಮಾರ್ಕ್ಸ್ ಅಂದರೆ ನಿಮ್ಮದು 1 ಮಾರ್ಕ್ಸು ಡಿಡಕ್ಷನ್ ಆಯಿತು. ಇಲ್ಲಿ 1 ಮಾರ್ಕ್ಸ್ ಡಿಡಕ್ಷನ್ ಆಗಿ ನಿಮ್ದು ಎಷ್ಟು ಮಾರ್ಕ್ಸ್ ಬಂತು ಸ್ನೇಹಿತರೆ? 5 ಮಾರ್ಕ್ಸು. ಸೊ ನೀವು ಕೇರ್ಫುಲ್ ಆಗಿರಬೇಕು ಇಲ್ಲಿ. ಅಂದರೆ ಹೇಳೋದಿಷ್ಟೇ ಅಂದರೆ ನೀವು ನೆಗೆಟಿವ್ ಮಾರ್ಕಿಂಗು ಆದಷ್ಟು ಕಡಿಮೆ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕು? ಓದಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ ಈ ಎಕ್ಸಾಮಲ್ಲಿ? ಈ ಎಕ್ಸಾಮ್ ಬಂದುಬಿಟ್ಟು ಸಬ್ಜೆಕ್ಟ್ಸ್ ಏನೇನೆಂದರೆ ಜನರಲ್ ನಾಲೆಡ್ಜ್, ಸೈನ್ಸ್, ಓಕೆ, ವಿಜ್ಞಾನ, ಜಾಗ್ರಫಿ, ಹಿಸ್ಟ್ರಿ ಮತ್ತು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಪಾಲಿಟಿ, ಓಕೆ. ಆಮೇಲೆ ಫ್ರೀಡಮ್ ಮೂಮೆಂಟ್ ಬಗ್ಗೆ ಮತ್ತು ಮೆಂಟಲ್ ಎಬಿಲಿಟಿ ಅಂದರೆ ಮ್ಯಾಥ್ಸು, ಓಕೆ, ಮತ್ತು ಮಾರಲ್ ಎಜುಕೇಷನ್ ಸ್ನೇಹಿತರೆ, ಓಕೆ. ಈ ಮೆಂಟಲ್ ಎಬಿಲಿಟಿ ಬಂದುಬಿಟ್ಟು ನಾನು ನನ್ನ ಚಾನಲಲ್ಲಿ ಪ್ರತಿದಿನ ಮ್ಯಾಥ್ಸ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಮತ್ತು ಇಂಪಾರ್ಟೆಂಟ್ ರೀಲ್ಸನ್ನು ಹಾಕ್ತಿರ್ತೀನಿ. ನೀವು ಅದನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮ್ಯಾಥ್ಸ್ ಅಂದರೆ ಮೆಂಟಲ್ ಎಬಿಲಿಟಿ ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ಬೋದು ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಸ್ನೇಹಿತರು ಯಾರಾದರೂ ಪಿ ಸಿ ಅಂದರೆ ಮೊದಲಿನಿಂದ PC ಬಗ್ಗೆ ಓದ್ತಿದ್ದಾರೆ, ಅವರು ಅಪ್ಲೈ ಮಾಡಬೇಕು ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಚಾನಲ್ನ ಲೈಕ್ ಮಾಡಿ ಸ್ನೇಹಿತರೆ. ನಾವು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಸಕ್ಸಸ್ ಆಗೋಕ್ಕೆ ಒಂದೇ ಮಂತ್ರ. ಯಾವಾಗಲೂ ನಾವು ಕಲಿತಿರಬೇಕು. ಲರ್ನ್, ಪ್ರಾಕ್ಟೀಸ್, ಸಕ್ಸೀಡ್. ನಾವು ಯಾವಾಗಲೂ ಕಲಿತಿರಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನಾವು ಲೈಫಲ್ಲಿ ಏನು ಮಾಡ್ತೀವಿ? ಸಕ್ಸೀಡ್ ಆಗ್ತೀವಿ. ಅದರ ಸಲುವಾಗಿ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಇಷ್ಟೇ ಹೇಳಿ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.